ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಮತ್ತು ಇವತ್ತು ಅಂದರೆ ಶುಕ್ರವಾರ ಮತ್ತು ಶನಿವಾರದ ವೀಡಿಯೋನ ಕೊಲಾಜ್ ಮಾಡಿ ಹಾಕ್ತಾಯಿದ್ದೀನಿ, ಕಂಬೈನ್ ಮಾಡಿ. ನಿನ್ನೆ ಬರೀ ಮನೆ ಕ್ಲೀನಿಂಗೇ ಆಯಿತು ಬಿಡಿ, ಇನ್ನೇನು ಬಂದೇ ಬಿಡ್ತು. ಒಂದು 4 ದಿನನೂ ಅಲ್ಲ, 3 ದಿನ ಲೆಕ್ಕ ಅಂತ ಅನ್ಕೋಬೇಕಷ್ಟೇ. ಭಾನುವಾರ ಹೆಂಗೆ ಇದ್ರೂ ಕಳೆದು ಹೋಗ್ಬಿಡುತ್ತೆ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಂತೂ ಏನು ಮಾಡಿದ್ರು ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇನ್ನು ಶುಕ್ರವಾರ ಹಬ್ಬ ಬಂದೇ ಬಿಡ್ತು. ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕೆಲಸಗಳ್ನೂ ಸ್ಟಾರ್ಟ್ ಮಾಡ್ಕೊಂಡಿರ್ತೀರ. ನಾನೂ ಮನೆ ಕಿಟಕಿಗಳನ್ನೆಲ್ಲ ಧೂಳೊಡೆದು ಕ್ಲೀನ್ ಮಾಡಿ ನೀರಲ್ಲಿ ಒರೆಸಿ ಎಲ್ಲ ಆಗಿದೆ. ಸೊ ಇನ್ನು ನೆಕ್ಸ್ಟು ಬರೋ ಕಿಟಕಿಗಳದ್ದು ಸ್ಕ್ರೀನ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಬಿಚ್ಚಿ ಒಗೆದು ಒಣಗಿ ಹಾಕಬೇಕು. ನಾವು ಯಾವತ್ತೂ ಈ ರೀತಿ ಕೆಲಸಗಳನ್ನ ಇಟ್ಕೊತೀವೋ ಆವತ್ತೇ ಇಲ್ಲಿ ಮೋಡ ಆಗೋದು ಆ ರೀತಿ ಎಲ್ಲ ಆಗುತ್ತೆ. ಇನ್ನು ಹಾಸನಲ್ಲಿ ಮಳೆ ಕೇಳಬೇಕಾ ಯಾವಾಗ್ಲೂ, ಅಂದರೆ ಸ್ವಲ್ಪ ಈ ವರ್ಷ ಮಳೆ ಕಡಿಮೆನೇ. ಬಟ್ ವರಮಹಾಲಕ್ಷ್ಮಿ ಟೈಮಲ್ಲಂತೂ ಪ್ರತಿ ವರ್ಷ ಮಳೆ ಜೋರಾಗೇ ಇರೋದು. ಸೊ ಓಕೆ, ಇದನ್ನೇನು ನಾನು ಮಿಷಿನ್ನಿಗೆ ಹಾಕಲ್ಲ, ಏಕೆಂದರೆ ಇದು ಸ್ವಲ್ಪ ಕ್ವಾಲಿಟಿ ಇರೋವಂಥದ್ದು. ಮಿಷಿನ್ನಿಗೆ ಹಾಕಿದ್ರೆ ಅಂದರೆ ಇದಾಗ್ಬಿಡುತ್ತೆ, ಒಂಥರ ನುಲ್ದಂಗೆ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಕೈನಲ್ಲೇ ನೀಟಾಗಿ ಇದು ಮಾಡಬೇಕು. ಸೊ ಹಾಗಾಗಿ ಎಲ್ಲವನ್ನೂ ಯಾವ್ಯಾವ ಕಿಟಕಿದು, ನಮ್ಮ ಮನೆಯಲ್ಲಿ ಸ್ವಲ್ಪ ಕಿಟಕಿಗಳು ಜಾಸ್ತಿನೇ, ಅದು ಅಲ್ಲದೆ 2 ಥರದ ಸ್ಕ್ರೀನ್ಗಳು ಬೇರೆ ಇದೆ. ನೀಟಾಗಿ ತೆಗೆದು ಆ ಸ್ಕ್ರೀನ್ ರಾಡ್ಸನ್ನು ಸಹ ಒರೆಸಿ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬೇಕು. ತುಂಬ ಟೈಮ್ ಹಿಡಿತು ಆವತ್ತು. ಇದೇ ನನಗೆ ಹತ್ತು ಇಳ್ದು ಎತ್ತಿ ಮಾಡಿ ಅದೇ ಕೈ ನೋವು ಬಂದು ಅವತ್ತೆಲ್ಲ ಸ್ವಲ್ಪ ಬೆಳಗ್ಗೆ ತಿಂಡಿನೇ ಜಾಸ್ತಿ ಮಾಡಿಬಿಟ್ಟಿದ್ದೆ. ಗೊತ್ತಿತ್ತಲ್ಲ ಈ ರೀತಿ ಎಲ್ಲ ಕೆಲಸ ಇರುತ್ತೆ ಅಂತ. ಸೊ ಅವತ್ತಿನ ದಿನ ಅಡುಗೆ ಮನೆಗೆ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ. ಪದೇ ಹೋಗಿ ಅಡುಗೆ ಮಾಡೋ ಅಂಥದ್ದು ಏನಿರಲ್ಲ ಅವತ್ತು. ಸೊ ಬೆಳಗ್ಗೆ ತಿಂಡಿಗೆ ಏನು ಮಾಡಿರ್ತೀನೋ ಅದನ್ನೇ ಮಧ್ಯಾಹ್ನಕ್ಕೂ, ಇನ್ನು ಮಿಕ್ಕಿದ್ರೆ ಸಂಜೆಗೆ ಸ್ವಲ್ಪ ಮಾಡ್ತೀನಿ. ಇನ್ನು ಸಂಜೆ ಮೇಲಂತೂ ಅಡುಗೆ ಮಾಡೋಕ್ಕೆ ತುಂಬ ಬೇಗ ನಿದ್ದೆ ಬರ್ತಾ ಇರುತ್ತೆ ಈ ರೀತಿ ಎಲ್ಲ ಕೆಲಸ ಮಾಡಿಬಿಟ್ಟಿದ್ರೆ. ಏನಪ್ಪ ಇವರು ಯಾರೂ ಮಾಡದೇ ಇರೋ ಕೆಲಸನ ಅಂತ ಅಂದ್ಕೋಬೇಡಿ, ಎಲ್ಲರೂ ಮಾಡೋ ಅಂಥದ್ದೇ. ಆದರೆ ಒಂದೇ ದಿನ ಎಲ್ಲನೂ ಮಾಡಿದಾಗ ನಮಗೂ ಸಹ ರೂಢಿ ಇರಲ್ಲ ಅಲ್ವಾ. ಪ್ರತಿದಿನ ಈ ಕೆಲಸ ಎಲ್ಲ ಮಾಡ್ತಾ ಇರಲ್ಲ ನಾವು. ಹಾಗಾಗಿ ನಮಗೂ ಸಹ ಮೈಕೈ ಎಲ್ಲ ನೋವು ಬಂದಿರುತ್ತೆ. ಸೊ ನೋಡಿ, ಇಲ್ಲಿ ಡೈನಿಂಗ್ ಹಾಲ್ದು ಸ್ಕ್ರೀನ್ಸ್ ಮತ್ತು ನೆಟ್ಟೆಡ್ ಸ್ಕ್ರೀನ್ ಏನಿದೆ ಅದನ್ನು ತೆಗೆದು ಇಟ್ಟಿದ್ದೀನಿ. ಅಲ್ಲಿದು ಈ ಫ್ಲೋರ್ದು ಎಲ್ಲ ಕಿಟಕಿಗಳೂ ಸಹ ವಾಶ್ ಆಗಿದೆ. ಇನ್ನು ಇಲ್ಲೂ ಅಷ್ಟೇ, ಈ ಉಯ್ಯಾಲೆ ಹಿಂದೆ ಏನಿದೆ ಆ ಕಿಟಕಿಗೂ ಇತ್ತೀಚೆಗೆ ಮೆಶ್ ಹಾಕ್ಸಿರೋದಲ್ವ, ಅದೆಲ್ಲ ನೀಟಾಗೇ ಕ್ಲೀನ್ ಮಾಡಿದ್ದೆ. ಈ ರಾಡ್ಸ್ಗಳನ್ನೆಲ್ಲ ತೆಗೆದುಬಿಟ್ಟು ಅಲ್ಲಿ ಸ್ವಲ್ಪ ಧೂಳು ಕೂತಿತ್ತು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಹಬ್ಬದ ಶಾಪಿಂಗು ಎಲ್ಲರದು ಮುಗೀತಾ? ಸ್ಯಾರಿ ತೊಗೊಂಡ್ರಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಇತ್ತೀಚೆಗೆ ಸ್ವಲ್ಪ ಹಾಸನಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗೋಗಿದೆ ಅಲ್ವಾ ಎಲ್ಲ ಸ್ಯಾರಿ ಶಾಪ್ಗಳಿವೆ. ಅಲ್ಲಿಗೆ ಯಾರಾದರೂ ಬಂದಿದ್ರಾ ಹಾಸನ್ಗೆ? ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಬರೀ 2 ದೊಡ್ಡ ಕಿಟಕಿದು, ಒಂದು ಚಿಕ್ಕ ಕಿಟಕಿದು ಸ್ಕ್ರೀನ್ ತೆಗ್ದಿರೋದು ಅಷ್ಟೇ. ಇಷ್ಟೊಂದಾಯಿತು. ಇದನ್ನು ಫಸ್ಟು ಕ್ಲೀನ್ ಮಾಡಿ ಒಣಗಿಸಾದ್ಮೇಲೆ ಇನ್ನು ಮಿಕ್ಕಿದ್ದನ್ನೆಲ್ಲ ತೆಗಿಯೋಣ ಅಂತ ಅಂದ್ಕೊಂಡೆ. ಆಮೇಲೆ ಗೋಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ. ಸೊ ಇದೊಂದು ಈ ವಾಲ್ ಕ್ಲೀನರ್ ಥರದ್ದು ತುಂಬಾ ಚೆನ್ನಾಗಿದೆ. ಆನ್ಲೈನಲ್ಲಿ ತೊಗೊಂಡೆ ನಾನು. ನನ್ನ ಫ್ರೆಂಡ್ ಲಿಂಕ್ ಕಳಿಸಿದ್ಲು ಅವಳು. ತುಂಬಾ ಚೆನ್ನಾಗಿದೆ. ಹಬ್ಬದಲ್ಲೆಲ್ಲ ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ಬೋದು ಕಣೆ. ಬರೀ ಹಬ್ಬದಲ್ಲಿ ಅಷ್ಟೇ ಅಲ್ಲ, ತಿಂಗಳು ನೀನು ಕ್ಲೀನ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ತಗೋ ಅಂತ ಅಂದ್ಬಿಟ್ಟು ಲಿಂಕ್ ಕಳಿಸಿದ್ಲ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಗೋಡೆ ಎಲ್ಲ ಅವಾಗವಾಗ ನಾವು ಕ್ಲೀನ್ ಮಾಡ್ಕೋತಾ ಇರ್ಬೋದು. ಸೊ ಡೈನಿಂಗ್ ಹಾಲ್ದು ಇಡೀ ಫಸ್ಟ್ ಫ್ಲೋರ್ದು ಎಲ್ಲವನ್ನು ಸಹ ಕ್ಲೀನ್ ಮಾಡಿ ಆವತ್ತಿನ ದಿನ ಮುಗಿಸಿದಾಯಿತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಹೆಲ್ಪರ್ ಸಹ ಬಂದಿದ್ದರು. ಇನ್ನು ರಾಗಿ ಎಲ್ಲ ಮೊಳಕೆ ಬರೆಸಿ ನಾವು ಇಟ್ಟಿದ್ವಿ, ಮೊಳಕೆ ಬರ್ಸೋಕ್ಕೆ ಹಾಕಿದ್ವಿ. ಸೊ ಅದನ್ನು ಒಣಗಿ ಹಾಕಬೇಕಲ್ವಾ, ಹಾಗಾಗಿ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಇದು ಗೋಧಿ ಹಾರ್ಲಿಕ್ಸ್ಗೆ ಮತ್ತು ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಏನಿದೆಯಲ್ಲ ಅದಕ್ಕೂ ಸಹ ಎಲ್ಲವೂ ಮೊಳಕೆ ಬರೆಸಿರೋದೇ ಉಪಯೋಗಿಸೋದ್ರಿಂದ ಸೊ ಗೋಧಿನೂ ಸಹ ಇಲ್ಲಿ ಮೊಳಕೆ ಬರೆಸಿ ಒಣಗಿ ಹಾಕಿದ್ದೀವಿ. ಎವ್ರಿ ವೀಕ್ 25 to 30 kg ಆಗೋಷ್ಟು ರಾಗಿನ ಮೊಳಕೆ ಬರೆಸಿ ಒಣಗಿಸ್ತಾ ಇರ್ತೀವಿ. ಒಂದು ಬ್ಯಾಚ್ ಒಣಗಿದ್ದು ರೆಡಿ ಆದಮೇಲೆ ಮತ್ತೆ ಒಣಗಿಸಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಬ್ಯಾಚ್ ರಾಗಿ ಮಾಲ್ಟ್ಗಳೆಲ್ಲ ಏನಿದೆ ಅದಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಬೆಳಗಿನ ತಿಂಡಿಗೆ ಖಾರ ಪೊಂಗಲ್ ಮಾಡಿದ್ದೆ. ಅದನ್ನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ. ಸ್ಕೂಲಿಗೆ ಸ್ವಲ್ಪ ಬೆಳಗ್ಗೆ ಹೊತ್ತು ಮಾತ್ರ ಹೋಗಿ ಬರಬೇಕಾಗಿತ್ತು ಹಿತೈಷು. ಸೊ ಹಾಗಾಗಿ ನಾನು ಸ್ವಲ್ಪ ಲೇಟಾಗೇ ಎದ್ದೆ. ತಿಂಡಿ ಮಾಡಿ ವರ್ಕೌಟ್ಗೆಲ್ಲ ಹೋಗಿ ಬಂದು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಮೇಲೆ ಇಲ್ಲಿ ಮಧ್ಯಾಹ್ನದ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅವರೆಕಾಳು ತೊಗೊಂಡಿದ್ದೆ ಅಲ್ವಾ, ಈ ಹಿಂದೆ ನಾನು ಅವರೆಕಾಳು ಮೆಂತ್ಯ ಸೊಪ್ಪು ಹಾಕಿ ಬಾತ್ ಮಾಡಿದ್ದೆ. ಸೊ ಇವತ್ತು ಅವರೆಕಾಳು ಮತ್ತು ಇನ್ನೊಂದು ಸ್ವಲ್ಪ
ಸಾರಿನ ಸೊಪ್ಪಿತ್ತು ಅದನ್ನು ಹಾಕಿ ಮಿಕ್ಸ್ಡ್ ಮಸಾಲೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಗಸಗಸೆ ಇವಿಷ್ಟನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಟೊಮ್ಯಾಟೊ ಸಾಫ್ಟ್ ಆಗ್ತಿದ್ದ ಹಾಗೆಯೇ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಹಾಕಬೇಕು. ನಮ್ಮ ಕಡೆ ಇದನ್ನು ಸಾಂಬಾರು ಪುಡಿ ಅಂತ ಹೇಳ್ತಾರೆ, ಅಂದರೆ ಧನಿಯಕ್ಕೆ ಸಾಂಬಾರು ಬೀಜ ಅಂತಾರೆ ಅಲ್ವಾ, ಹಾಗಾಗಿ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸಾಂಬಾರು ಪುಡಿ ಅಂತ ಅಂದರೆ ಮಿಕ್ಸ್ಡ್ ಆಗಿರೋದು, ಖಾರ ಮಿಕ್ಸ್ ಆಗಿರೋದಕ್ಕೂ ಸಾಂಬಾರು ಪುಡಿ ಅಂತ ಅಂತೀವಿ. ಪ್ಲೇನ್ ಧನಿಯಾ ಪುಡಿಗೂ ಈ ಕಡೆ ಸಾಂಬಾರು ಪುಡಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿಲ್ಲ, ಹಾಗಾಗಿ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ ಎರಡೂ ಸಪ್ರೇಟಾಗಿ ಹಾಕೋತಾ ಇದ್ದೀನಿ. ಈ ಧನಿಯಾ ಪುಡಿನೂ ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ, ತುಂಬಾ ಟೇಸ್ಟಿಯಾಗಿದೆ. ಅದನ್ನು ಸಹ ನೀವು ತೊಗೋಬೋದು. ಇಲ್ಲ ಮಿಕ್ಸ್ಡ್ ಮಾಡಿ ಸಾಂಬಾರು ಪುಡಿನೂ ಸಹ ನಾನು ಮಾಡ್ತಾಯಿದ್ದೀನಿ. ಅದಂತೂ ವಾರದಲ್ಲಿ ಒಂದು 8 kg ಆಗೋಷ್ಟು ಸಾಂಬಾರು ಪುಡಿನ ನಾನು ಮಾಡಿಸ್ತಾ ಇದ್ದೀನಿ. ಹೆವಿ ಡಿಮ್ಯಾಂಡ್ ಸಾಂಬಾರು ಪುಡಿ ಅಂತೂ ಸಖತ್ ಟೇಸ್ಟಿಯಾಗಿದೆ. ಖಂಡಿತ ಟ್ರೈ ಮಾಡಿ. ವರ್ಕಿಂಗ್ ವುಮೆನ್ಸ್ಗೆ, ಯಾರ್ಯಾರಿಗೆ ಮನೆಯಲ್ಲಿ ಸಾಂಬಾರು ಪುಡಿ ಎಲ್ಲ ಟ್ರೈ ಮಾಡೋಕ್ಕಾಗಲ್ಲ, ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ವರ್ಷಾನುಗಟ್ಲೆ ತನಕ ಅಂತ ಅಂದವರು ನೀವು ಬೇಕಾದ್ರೆ ನನ್ನ ಹತ್ರ ಪರ್ಚೇಸ್ ಮಾಡ್ಬೋದು. ತುಂಬಾ ಹೆಲ್ದಿಯಾಗಿ ಹೈಜಿನಿಕ್ ವೇನಲ್ಲಿ ಸಖತ್ತಾಗಿ ಟೇಸ್ಟಾಗಿ ಮಾಡಿಕೊಡ್ತೀನಿ. ಈ ಮಸಾಲೆ ಏನು ಹುರ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊತಾ ಇದ್ದೀನಿ ನಾನು. ಅದು ರುಬ್ಕೊಂಡಿದ್ಮೇಲೆ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಸಾಂಬಾರು ಮಾಡೋದು ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವಿನ ಎಲೆನ ಹಾಕಿಬಿಟ್ಟು ಒಂದು ಅರ್ಧ ಈರುಳ್ಳಿ ಅಷ್ಟೇ, ತುಂಬ ಜಾಸ್ತಿ ಬೇಡ, ಏಕೆಂದರೆ ಈರುಳ್ಳಿನ ನಾವು ಮಸಾಲೆ ರುಬ್ಬೋದಕ್ಕೂ ಹಾಕ್ಕೊಂಡಿರ್ತೀವಿ ಅಲ್ವಾ, ಜಾಸ್ತಿ ಏನು ಬೇಡ. ಟೊಮ್ಯಾಟೊ ನೀವು ಬೇಕಂದರೆ ಹಾಕೋಬೋದು. ನಾನಿಲ್ಲಿ ಟೊಮ್ಯಾಟೊ ಮಸಾಲೆಗೇ ಹಾಕಿದ್ದೀನಿ ಅಂತ ಎಕ್ಸ್ಟ್ರಾ ಟೊಮ್ಯಾಟೊನ ನಾನಿಲ್ಲಿ ಹಾಕಿಲ್ಲ. ಹುಳಿ ಟೊಮ್ಯಾಟೊ ಆಗಿರೋದ್ರಿಂದ ಹುಣಸೆ ಹಣ್ಣನ್ನು ಸಹ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೀವು ಜಾಮ್ ಟೊಮೊಟೊ ಹಾಕ್ಕೊಂಡಿದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ರುಬ್ಬೇಕಾರಾದರೂ ಹಾಕ್ಕೋಬೋದು, ಇಲ್ಲ ಸಾಂಬಾರು ಮಾಡಬೇಕಾದ್ರೂ ಸಹ ಹುಣಸೆ ರಸನ ಸೇರಿಸ್ಕೊಳ್ಳಿ. ಸೊಪ್ಪು ಮತ್ತು ಕಾಳು, ಆಲೂಗೆಡ್ಡೆ ಎಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡಿದ್ದ ನಂತರ ರುಬ್ಕೊಂಡಿದ್ದಂಥ ಮಸಾಲ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ನಿಮಿಷ ಮಿಕ್ಸ್ ಮಾಡಬೇಕಷ್ಟೇ, ತುಂಬ ಹೊತ್ತೇನು ಬೇಡ. ಹೇಗೆ ಇದ್ರೂ ಕುಕ್ಕರ್ನಲ್ಲಿ ವಿಸಲ್ ಹೊಡಿಸಿ ಬೇಯಿಸ್ತೀವಲ್ವ, ಚೆನ್ನಾಗೇ ಅದು ಕುಕ್ ಆಗುತ್ತೆ. ಅದಾದಮೇಲೆ ಸಾಂಬಾರು ಹದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ತೀರಾ ಗಟ್ಟಿ ಸಾಂಬಾರು ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ತೀನಿ. ಆಮೇಲೆ ಅಯ್ಯೋ ಇಷ್ಟು ತಿಳಿ ಸಾರು ಥರ ಮಾಡಿದ್ದೀರಾ ಅಂತ ಅನ್ಬೇಡಿ. ಒಬ್ಬೊಬ್ರಿಗೆ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ಮಾಡಿ ಅಭ್ಯಾಸ ಇರುತ್ತೆ. ಒಬ್ಬೊಬ್ರಿಗೆ ತುಂಬ ಗಟ್ಟಿ ಇರಬೇಕು, ಒಬ್ಬೊಬ್ಬರಿಗೆ ಮಸಾಲೆ ಕಡಿಮೆ ಇದ್ದು ತಿಳಿಯಾಗಿರಬೇಕು. ಹಾಗಾಗಿ ನಾನು ನೀರನ್ನು ನಿಮಗೆ ತಕ್ಕಂತೆ ಹೇಗೆ ಮಾಡ್ಕೊಳ್ತೀರೋ ಹಾಗೆ ಹಾಕ್ಕೊಳ್ಳಿ ಅಂತ ಅಂದದ್ದು. ನೀರು ಹಾಕ್ಕೊಂಡಿದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 1 ವಿಸಲ್ ತೊಗೊಂಡ್ರೆ ಆಯಿತು. ನೋಡಿ, ಅವರೆಕಾಳು ಮಸಾಲೆ ಸಾರು ರೆಡಿನೇ ಆಗೋಗುತ್ತೆ. ಇಲ್ಲಿ ಸೊಪ್ಪಿನ ನಾನು ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಬೇಡ, ಸೊಪ್ಪಿಷ್ಟ ಆಗಲ್ಲ ಅಂತ ಅಂದರೆ ಪ್ಲೇನ್ ಅವರೆಕಾಳನ್ನು ಸಹ ಹಾಕಿ ಮಾಡ್ಕೋಬೋದು. ಈ ಕಡೆ ಸಾಂಬಾರು ಸಹ ರೆಡಿ ಆಯಿತು, ಹಾಗೆಯೇ ಈ ಕಡೆ ರೈಸ್ಗೂ ಸಹ ರೆಡಿ ಆಯಿತು. ಮನೆಯಲ್ಲಿ ಎಲ್ಲರೂ ಇದ್ವಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಹಪ್ಪಳನೂ ಫ್ರೈ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಪ್ರದೀಪ್ ಸಹ ಮನೇಲಿದ್ದರು, ಹಾಗಾಗಿ ಅವರು ಊಟಕ್ಕೆ ಸೌತೆಕಾಯಿನ ಕಟ್ ಮಾಡಿ ಇಡ್ತಾ ಇದ್ದಾರೆ. ಸೊ ನಾನಿಲ್ಲಿ ಹಪ್ಪಳನ ಒಂದೊಂದಾಗಿಯೇ ಫ್ರೈ ಮಾಡಿ ತೆಗೆದಿಡ್ತಾ ಇದ್ದೀನಿ. ತುಂಬ ಅಪರೂಪ ಈ ರೀತಿ ವಾರದಲ್ಲಿ 1 ಸಲನೋ 2 ಸಲನೋ ಅಷ್ಟೇ ಹಪ್ಪಳ ಎಣ್ಣೆಗೆ ಹಾಕೋದು, ದಿನ ಏನೂ ಹಾಕಲ್ಲ. ಆಮೇಲೆ ಇದು ಮಾಡಬೇಡಿ, ದಿನ ತಿಂತೀರಾ ಅಂತ ಅಂದ್ಬಿಟ್ಟು. ಅದು ಅಲ್ಲದೆ ಬಿಸಿ ಸಾರು ಮತ್ತು ಬಿಸಿ ಅನ್ನ ಎಲ್ಲವನ್ನೂ ಸಹ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಪೊಂಗಲ್ ಮಾಡಿದ್ದೆ ಅಂತ ಅಂದಿದ್ದೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಸಹ ಬಿಸಿ ಮಾಡಿ ಇಟ್ಟೆ. ನನಗೆ ಪೊಂಗಲ್ ಅಂದರೆ ತುಂಬಾ ಇಷ್ಟ, ಪ್ರದೀಪ್ ಮತ್ತು ಹಿತೇಶ್ಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಹಾಗಾಗಿ ಅವರಿಬ್ಬರಿಗೆ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕಿ ಸಾಂಬಾರು ಹಾಕಿ ಕೊಟ್ಟೆ ಊಟಕ್ಕೆ. ಸ್ವಲ್ಪ ಸೌತೆಕಾಯಿ, ಹಪ್ಪಳ ಎಲ್ಲ ಹಾಕಿ ನಾನು ಒಂದು ಬೌಲ್ನಲ್ಲಿ ನನಗೆ ಪೊಂಗಲ್ ಎಲ್ಲ ಮಾಡಿದಾಗ ಬೌಲ್ನಲ್ಲಿ ತಿಂದ ಅಭ್ಯಾಸ, ಹಾಗಾಗಿ ಬೌಲಲ್ಲಿ ಒಂದು ಸ್ವಲ್ಪ ಪೊಂಗಲ್ ಹಾಕ್ಕೊಂಡಿದ್ದ ನಂತರ ಅನ್ನ ಸಾಂಬಾರನ್ನ ಇಲ್ಲಿ ತಿಂತಾಯಿದ್ದೀನಿ. ಸ್ವಲ್ಪ ಸಾಂಬಾರು ಘಮ ಅಂತ ಇತ್ತು, ಕುಕ್ಕರ್ನಲ್ಲಿ ಬೇಯಿಸಿದ ಸಾಂಬಾರು. ಹಾಗಾಗಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡು ತಿಂದೆ. ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟ್, ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಕೆಳಗಡೆ ನಮ್ಮದೇ ಮನೆ ಇದೆಯಲ್ಲ, ಅಲ್ಲಿ ಪ್ರಾಡಕ್ಟ್ಸ್ದು ಏನೇನು ರೆಡಿ ಮಾಡ್ಸೋಕ್ಕೆ ಹೇಳಿದ್ದೆ ಇವತ್ತು, ಸೊ ಅದು ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಫ್ರೆಶ್ ಆಗಿ ಹುಚ್ಚೆಳ್ಳು ಪುಡಿನ ಇವತ್ತು ಬೆಳಗ್ಗೆ ಪ್ರಿಪೇರ್ ಮಾಡಿರೋದು, ಸೊ ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ. ಎವ್ರಿ 3 to 4 days ಒನ್ಸ್ 2 kg ಆಗುವಷ್ಟು ಮಾಡಿಸ್ತೀನಿ ಅಷ್ಟೇ ನಾನು.
ನಾನು ತಯಾರು ಮಾಡುವಂಥ ಯಾವುದೇ ರಾಗಿ ಮಾಲ್ಟ್ಸ್ ಆಗಿರ್ಬೋದು, ಪ್ರೋಟೀನ್ ಪೌಡರ್ ಆಗಿರ್ಬೋದು, ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸು, ಬೀಟ್ರೂಟ್ ಮಾಲ್ಟು, ABC ಮಾಲ್ಟು, ಏನೇ ಬೇಕಿದ್ರೂ ಸಹ ನೀವು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸ್ಯಾಪ್ ಮಾಡಿ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತೀವಿ. ಇಂಥ ಜಾಗದಲ್ಲಿ ಅಂತ ಇಲ್ಲ. ಸೊ ಎಲ್ಲ ಕಡೆ ಡೆಲಿವರಿ ಕೊಡ್ತೀವಿ. ಇಂಟರ್ನ್ಯಾಷನಲ್ ಸಹ ಡೆಲಿವರಿ ಅವೈಲಬಲ್ ಇದೆ. ಖಂಡಿತ ವಾಟ್ಸ್ಯಾಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ.